ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಮುಗಿತಲ್ರಿ. ಎಂತೆಂಥ ಅದ್ಭುತ ಶಾಸಕರು ಆರಿಸಿ ಬಂದರು. ಈಗ ನಂಬರ್ 1 ಚಾನಲ್ ಮುಖಾಂತರ ಚಿಕ್ಕಬಳ್ಳಾಪುರ ಶಾಸಕನ ಒಂದು ಸಣ್ಣ ಸ್ಟೋರಿ ತೊಗೊಂಬಂದಿನಿ. ಇವನೆಂಥ ಶಾಸಕ, ಇಂಥ ಶಾಸಕರು ಅದಾರ ಕರ್ನಾಟಕ ರಾಜ್ಯದಾಗ ವಿಚಾರ ಮಾಡ್ಬೇಕ್ರಿ. ಭಾಳ ಕುತೂಹಲದಿಂದ ಕೇಳ್ರಿ. ಇದೊಂದು 2 ನಿಮಿಷದ ವಿಡಿಯೋ ಐತಿ. ಇಂಥ ಪುಣ್ಯವಂತ ಕರ್ಮಭೂಮಿಯಲ್ಲಿಯೂ ಸಹಿತ ಇಂಥ ಶಾಸಕ ಹುಟ್ಟ್ಯಾನಂದ್ರೆ ಅವನ ಸ್ಟೋರಿ ಕೇಳ್ರೆ ಕರಳು ಚೂರು ಅಂತ ಐತ್ರಿ. ಅದೇ ಹಂಗೆ ಕರಳು ಚೂರು ಅಂತ ಇರ್ಬೇಕಂತಿರ್ಬೇಕು ನೀವು ಕಾಕ. ಏನು ಸುದ್ದಿ ತಂದೆ ಕಡಕ್ಕ. ಇದು ಚಿಕ್ಕಬಳ್ಳಾಪುರದ ಸ್ಟೋರಿ. ಅಲ್ಲಿ ಸುಧಾಕರ್ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಏನು ಅವಾಂತರ ಮಾಡಿ ಇವತ್ತು ಅಲ್ಲಿ ಸೋಲನ್ನು ಅನುಭವಿಸಿದರು. ಕೊರೋನಾದಲ್ಲಿ ಎಲ್ಲರೂ ಸಹಿತ ಸುಧಾಕರ್ಗೆ ಶಾಪ ಹಾಕಿರು. ಆದರೆ ಅಲ್ಲಿ ಸುಧಾಕರನ ಕ್ಷೇತ್ರದಲ್ಲಿ ಎಷ್ಟೊಂದು ಬಡ ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲಾಕತ್ತಾರ. ಇದೇ ಆರೋಗ್ಯ ಮಂತ್ರಿ ಇದ್ದಾಗ ಒಬ್ಬರ ಮನೆಗೆ ಹೋಗಲಿಲ್ಲ, ಒಂದು ಗುಡಿಸಲಿಗೆ ಹೋಗಲಿಲ್ಲ, ಒಂದು BP ಶುಗರ್ ಗುಳಿಗೆ ಸಿಗಲಿಲ್ಲ, ಒಂದು BP ಚೆಕ್ ಮಾಡುವಂಥವ್ರು ಯಾರೂ ಬರಲಿಲ್ಲ. ಅಂಥ ಗುಡಿಸಲುಗಳಿಗೆ ಹೋಗಿ ಇವತ್ತು ಮನೆ ಮಾತಾಗಿ ಮನೆ ಮಗನಾಗಿರುವ ಈಶ್ವರ್ ಪ್ರದೀಪ್ ಇವತ್ತು ಏನು ಮಾಡಾಕತ್ತಾನೆ. ಇವತ್ತು ಕರ್ನಾಟಕ ರಾಜ್ಯ ನೋಡಾಕತ್ತೈತಿ ಕೇಳ್ರಿ. ಇಂಥ ಶಾಸಕ ಹುಟ್ಟ್ಯಾನ ಕರ್ನಾಟಕದಾಗ ಅಂದ್ರೆ ಎಂಥ ಪುಣ್ಯವಂತರು. ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಅವರು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಗುಡಿಸಲುಗಳಿಗೆ ಹೋಗಿ ಅಮ್ಮ ಏನಾಗೈತಿ, ಕೈ ಯಾಕೆ ಸ್ವೆಲ್ಲಿಂಗ್ ಬರಾಕತ್ತಾವ, ಮುಖ ಯಾಕೆ ಬಾತೈತಿ ಅಂತ ಕೇಳಿದಾಗ ನನಗೆ ಔಷಧ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂದಾಗ ತಕ್ಷಣ ದುಡ್ಡು ತೆಗೆದು ಕೊಡಾಕತ್ತಾನ. ನೋಡ್ರಿ, ಒಪ್ಪತ್ತಿನ ಊಟ ಇದ್ದಿರ್ಕಿಲ್ಲ ಈ ಶಾಸಕನಿಗೆ. ಶಾಸಕ ಆಗೋಕ್ಕಿಂತ ಮುಂಚಿತ ಎಷ್ಟೊಂದು ಕಠಿಣ ಪರಿಶ್ರಮ ಪಟ್ಟ. ತಂದೆ ತಾಯಿಯನ್ನು ಬಾಲ್ಯದಲ್ಲಿ ಕಳೆದುಕೊಂಡು ಅನಾಥನಾದ, ಆ ಕಡೆ ಅಲೆದಾಡಿದ, ಯಾರೂ ಹಚ್ಕೊಳ್ಳಿಲ್ಲ. ಆದರೆ PUC ಫಸ್ಟ್ ಇಯರ್ ಆದ ತಕ್ಷಣ ಇವನು ಏನು ಮಾಡಿದ ಗೊತ್ತೈತೇನ್ರಿ? ಪರಿಶ್ರಮ ಅಂಥೇಳಿ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿದ. ಶಿಕ್ಷಣದ ಮಹತ್ವ, ಮಕ್ಕಳಿಗೆ ಶಿಕ್ಷಣ ಕಲಿತರ ದೇಶದ ಭದ್ರ ಬುನಾದಿ ಆಗ್ತಾರಂಥೇಳಿ ಇವತ್ತು ಶಪಥ ಮಾಡಿ ಆ ವ್ಯಕ್ತಿ ಇವತ್ತು ಕರ್ನಾಟಕ ಅಲ್ಲ ದೇಶಾದ್ಯಂತ ನೋಡುವಂಥ ಕೋಚಿಂಗ್ ಸೆಂಟರ್ಗಳನ್ನು ಮಾಡಿದಾನೆ. ಇದೇ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಅನೇಕ ರಾಜಕಾರಣಿಗಳು ಆಗಿವಾದ್ರಿ. ಅನೇಕ ನೂರಾರು ಕೋಟಿ ರೂಪಾಯಿ ಆಸ್ತಿನ ಮಾಡ್ಕೊಂಡ್ರೆ. ಆದರೆ ಬಡವರಿಗೆ ಆಗಿ ಏನು ಮಾಡಿದರು ನೋಡಿದಿರಿ? ಅಲ್ಲಿ ಬಡ್ಡಿ ಮಾಫಿಯಾದಿಂದ ನರಳುತ್ತಿರುವ ಒಬ್ಬಕ್ಕೆ 40,000 ರೂಪಾಯಿ ಹಣ ತೊಗೊಂಡುಕೊಂಡಿರ್ತಾಳ, ಲಕ್ಷಾಂತರ ರೂಪಾಯಿ ಬಡ್ಡಿ ಮಾಡಿರ್ತಾನ. ಆ ಬಡ್ಡಿ ಮಾಫಿಯಾ ನೇರವಾಗಿ ಶಾಸಕ ಮನೆಗೆ ಹೋಗ್ತಾನೆ. ಆ ಬಡ್ಡಿ ಮಾಫಿಯಾನ ಕರೆದು ಕೇಳ್ತಾನೆ, ಪೊಲೀಸರನ್ನ ಕರೆಸ್ತಾನೆ. ಇವನಿಗೆ ಅಸಲು ಮಾತ್ರ ಕೊಟ್ಟದ್ದು 40,000 ಮಾತ್ರ. ಆ 40,000 ಮಾತ್ರ ಈಕೆ ವಾಪಸ್ ಕೊಡಬೇಕು. ಅವನೇನಾದರೂ ಬಡ್ಡಿಗಾಗಿ ಪೀಡಿಸಿದಂದ್ರೆ ತಕ್ಷಣ FIR ಮಾಡಿ ಅವನ ಒಳಗೆ ಹಾಕ್ರಿ. ಎಂಥ ಶಾಸಕರಿ ಇವನೆಂಥ ಶಾಸಕ ಮಹಾಶಯನಿಗೆ ದೊಡ್ಡ ವ್ಯಕ್ತಿಗಳು ಮಾತ್ರ ಅವನ ಕಚೇರಿಗೆ ಬರ್ತಾರ, ಮಾಲಾರ್ಪಣೆ ಹಾಕ್ತಾರ, ಹಾರ ತುರಾಯಿ ಹಾಕಿ ಹೋಗ್ತಾರ. ನಿಜವಾದ ಮತ ಹಾಕಿದಂಥ ವ್ಯಕ್ತಿಗಳನ್ನು ಗುರ್ತಾ ಹಿಡಿದು ಸ್ಪಂದಿಸುವಂಥ ಪ್ರದೀಪ್ ಈಶ್ವರನ ಸ್ಟೋರಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಬಹಳ ವೈರಲ್ ಆಗಾಕತ್ತೈತಿ. ಬೆಳಗ್ಗೆ ಎದ್ದ ಮನೆಗಳಿಗೆ ಅಡ್ಡಾಡತ್ತಾನ, ಕೊಳಚೆ ನಿವಾಸಿಗಳ ಮನೆಗೆ ಹೋಗ್ತಾನ. ಗಟರ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಪ್ರತಿಯೊಂದು ಕೂಲಂಕುಷವಾಗಿ ವಿಚಾರ ಮಾಡಿ ಅವರ ಸ್ಪಂದನೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಕಿಶೆದಿಂದ ತೆಗೆದು 20,000 ರೂಪಾಯಿನೂ ಕೊಡಾಕತ್ತಾನ್ರಿ. ಇವನೆಂಥ ಶಾಸಕರಿ ಕರ್ನಾಟಕ ರಾಜ್ಯದಾಗ. ನಾವು ಹೇಳಿದ್ದೆವು ಈಗಾಗಲೇ ದಾನ ಧರ್ಮದಲ್ಲಿ ಮುಂದೆ ಇದ್ದವ ಜಮೀರ್ ಅಹ್ಮದ್ ಖಾನ್, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಅನೇಕ ಇಂಥ 4 ಸಾಲಿನಲ್ಲಿ 4ನೇ ಶಾಸಕನಾಗಿ ಇವತ್ತು ರಾಜ್ಯಾದ್ಯಂತ ಜನಮೆಚ್ಚುಗೆ ಗಳಿಸುತ್ತಿರುವ ಪ್ರದೀಪ್ ಈಶ್ವರ್ ಇಂಥ ಶಾಸಕನಿಗೆ ತಕ್ಷಣ ಮಂತ್ರಿ ಸ್ಥಾನ ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಇವನು ಎಲ್ಲ ಕಡೆ ಸುತ್ತಾಡಿ ಬಡ ಜನರ ಕೂಗನ್ನು ಕೇಳುವಂಥ ಶಾಸಕ ಸಿಗ್ತಾನಲ್ರಿ. ಪ್ರದೀಪ್ ಈಶ್ವರ್ ಎಷ್ಟು ಕಷ್ಟಗಳನ್ನು ತೆಗೆದ, ಎಷ್ಟು ಕಠಿಣ ಪರಿಶ್ರಮದಿಂದ ಇವತ್ತು ಬಾಳು ಬೆಳಗಿದ, ಎಷ್ಟೊಂದು ನೋವುಗಳನ್ನು ಅನುಭವಿಸಿದ. ರಾತ್ರಿ ಹಗಲಲ್ಲದೆ ಎಲ್ಲೋ ಮಲಗಿ ಎಲ್ಲೋ ಒಂದು ತುತ್ತು ಅನ್ನ ತಿಂದು ಇವತ್ತು 300 ಕೋಟಿ ರೂಪಾಯಿಗಳ ಒಡೆ ಆಗ್ತಾನಂದ್ರೆ ಅಚ್ಚರಿ ಅಲ್ರಿ. ಇಂಥ ಪ್ರದೀಪ್ ಪರಿಶ್ರಮದಿಂದ ಮುಂದೆ ಬಂದವು. ಯಾವುದೇ ವಾಮ ಮಾರ್ಗ ಅನುಸರಣೆ ಮಾಡಲಿಲ್ಲ, ಯಾರಿಗೂ ಮೋಸ ವಂಚನೆ ಮಾಡಲಿಲ್ಲ, ಯಾರಿಗೂ ಬಡ್ಡಿ ಮಾಫಿಯಾ ಮಾಡಲಿಲ್ಲ, ಯಾರದು ಆಸ್ತಿಗಳನ್ನು ಕಬ್ಜಾ ಮಾಡಲಿಲ್ಲ, ಯಾರಿಗೂ ಅಲ್ಪ ಸ್ವಲ್ಪ ಹಣ ಕೊಟ್ಟು ಕೋಟ್ಯಾಂತರ ರೂಪಾಯಿ ಬಡ್ಡಿ ವ್ಯವಹಾರ ಮಾಡಿ ನುಗ್ಗುನಿಲ್ಲೂ ಸಹಿತ ಆ ಹಣವನ್ನು ದೋಚನೆ ಮಾಡಲಿಲ್ಲ, ಆಸ್ತಿಯನ್ನು ಕಬಳಿಸಲಿಲ್ಲ. ಇವನೆಂಥ ಪ್ರದೀಪ್ ಈಶ್ವರ್ ಕರ್ನಾಟಕ ರಾಜ್ಯದ ಭುವನೇಶ್ವರಿ ತಾಯಿಯ ಮಡಿಲಲ್ಲಿ ಹುಟ್ಟಿದಂಥ ಪ್ರದೀಪ್ ಈಶ್ವರನ ಬಗ್ಗೆ ಎಲ್ಲ ಶಾಸಕರು ಸಹಿತ ಪ್ರೇರಣೆ ತಗೋತೀರಿ. ಎಂದು ಹೋಗ್ಯಾರಿಪ್ಪ ಶಾಸಕರು ಕೊಳಚಿ
ನಿವಾಸಿಗಳಿಗೆ ಎಂದಾದರೂ ಆ ಗುಡಿಸಲು ನಿವಾಸಿಗಳಿಗೆ ಹೋಗಿ ಆ ಬಡು ಹೆಣ್ಮಕ್ಕಳ ಕೈ ಹಿಡಿದು ನೋಡಿದಿರಿ? ಆಕೆಗೆ ಬಿ ಪಿ ಐತೋ, ಕಣ್ಣಾಗ ರಗತೆ ಎಷ್ಟೈತೋ, ಶರೀರದಾಗ ರಗತೆ ಎಷ್ಟೈತೋ, ತಕ್ಷಣ ಡಾಕ್ಟರನ್ನ ಕರಿತಾನೆ, ಅಂಗನವಾಡಿ ಕಾರ್ಯಕರ್ತನ ಕರಿತಾನೆ, ಆಶಾ ಕಾರ್ಯಕರ್ತನ ಕರಿತಾನೆ, ಬಿ ಪಿ ಮಷಿನ್ ತೊಗೊಂಬರ್ತಾನೆ, ಚೆಕ್ ಮಾಡಿ ನನ್ನ ಮುಂದೆ ಉತ್ತರ ಹೇಳ್ರಿ ಅಂತೇಳಿ. ಹೈಪರ್ ಟೆನ್ಷನ್ದಿಂದ ಹಿಂಗಾಗೈತಿ, ಹಿಮೋಗ್ಲೋಬಿನ್ ಕಡಿಮೆ ಆಗೈತಿ, ಆಹಾರದ ಕೊರತೆ ಆಗೈತಿ, ಇರಾಕ ರೇಷನ್ ಕಾರ್ಡ್ ಇಲ್ಲ, ಸೂರಿಲ್ಲ, ಮಣಿ ಇಲ್ಲ, ನೀರಿಲ್ಲ, ಬೀದಿ ದೀಪ ಇಲ್ಲ. ಇದನ್ನೆಲ್ಲ ವಿಚಾರ ಮಾಡುವಂಥ ಶಾಸಕ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೇ ಅದಾನ್ರಿ. ಯಾರೇ ಅಂಥ ಶಾಸಕ ನಿಮಗೆ ಕಂಡು ಬಂದ್ರೆ ನನಗೆ ನಂಬರ್ 1 ಚಾನಲ್, ಕಾಕಾನ ಚಾನಲ್, ಜವಾರಿ ಚಾನಲ್ಗೆ ತಿಳಿಸ್ತೀರಿಪ್ಪ. ಎಂತೆಂತಹ ಶಾಸಕರನ್ನು ತಯಾರು ಮಾಡಿದಂಥ ಕರ್ನಾಟಕ ರಾಜ್ಯ ನಿಜಕ್ಕೂ ಒಂದು ಪ್ರಶಂಸನೀಯ, ಅದ್ಭುತ, ಶ್ಲಾಘನೀಯ. ಇಂಥ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಮಾಡುತ್ತಿರುವ ಕಾರ್ಯಚಟುವಟಿಕೆಯ ಕೆಲವು ವಿಡಿಯೋ ತುಣುಕುಗಳನ್ನ ಹಾಕಾಕತ್ತೀನಿ ನೋಡ್ರಿ. ಹಾಗಾದ್ರೆ ಖಡಕ ಕಾಕನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮತ್ತು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಇಂಥ ಶಾಸಕನಿಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಿ 7 ಕೋಟಿ ಜನಸಂಖ್ಯೆದವರು ಅವನು ಬಾಳ ಬೆಳಗಲಿ, ಆಯುಷ್ಯ ರೋಗಿ ಕೊಡಲಿ, ಅವನಿಗೆ ಆಯುಷ್ಯಮಾನ ಭಾರತ ಆಗಲಿ, ಅವನು 100 ವರ್ಷ ಬದುಕಿ ಬಾಳಲಿ, ಅವನಿಗೆ ಯಾವುದೇ ಕಳಂಕ ಬಾರದಿರಲಿ, ಅವನು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮತ್ತು ಬಡ ಜನರಿಗೆ ಕೂಗಾಗಿ ನಿಲ್ಲಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಹಾಗಾದ್ರೆ ಮತ್ತೆ ಬೇರೆ ಖಡಕ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಹೋಗಿ ಅಡ್ಮಿಷನ್ ಮಾಡು. ಡೈಲಿ 4 ಅವರ್ ಓದಬೇಕಮ್ಮ. ಕಷ್ಟ ನೋಡು, ನಾನು PUC ಸೈನ್ಸ್ ಓದಿದೆ, ನಾನು ಅಪ್ಪ ಅಮ್ಮನ ಕಳ್ಕೊಂಡೆ. ನಿಮಗಾದರೂ ಬಡತನ ಇದೆ, ನನಗೆ ಯಾರೂ ಇರಲಿಲ್ಲ. ಇವತ್ತು ಓದಿ ಜೀವನ ರೂಪಿಸ್ಕೊಂಡಿದ್ದೀವಿ. ಆ ಮಗುದು 2 ವರ್ಷದ್ದು ಸೈನ್ಸ್ ಫೀಸು, CET ಫೀಸು, ಪುಸ್ತಕ ಏನಿದೆ ಅದೆಲ್ಲ ನಾನು ಕೊಡಿಸ್ತೀನಿ. ಡಿಸ್ಟಿಂಕ್ಷನ್ ಬರಬೇಕು ಅಮ್ಮ. ಮತ್ತೆ ನಿಮ್ಮ ಆ ಮಗುಗೆ ನೀವು ಬೇರೆ ಕೆಲಸ ಅದು ಇದು ಹೇಳಿ ಟೈಮ್ ವೇಸ್ಟ್ ಮಾಡಿಸ್ಬಿಡಿ. ಆ ಮಗುನ ಓದಕ್ಕೆ ಬಿಟ್ಬಿಡಿ. ಪ್ರೋಗ್ರೆಸ್ ನನಗೆ ಅಷ್ಟೇ, ಓಕೆನಾ? 2 ವರ್ಷದ ಪ್ರೋಗ್ರೆಸ್ ನಿಮ್ವರೆಗೂ ತಲುಪುತ್ತೆ. ಅದಾದ್ಮೇಲೆ ನಮ್ಮ ಪರಿಶ್ರಮಕ್ಕೆ ಹಾಕೋಣ, ಮಗುನ ಡಾಕ್ಟರ್ ಮಾಡೋ. ಡಾಕ್ಟರ್ ಓದಂಗಿದ್ರೆ ನನ್ನ ಅಕಾಡೆಮಿಲಿ ಸೆಕೆಂಡ್ ಇಯರ್ ಆದ್ಮೇಲೆ ಓದಿಸ್ತೀನಿ. ಇಂಜಿನಿಯರಿಂಗ್ ಆಗಂಗಿದ್ರೆ ನೀನು ಇಲ್ಲೇ ಪ್ರಿಪೇರ್ ಆಗು. ಈಗ ನೋಡಮ್ಮ, ನೀಟ್ ಇದು CET ತರಬೇತಿನಿ ಇವತ್ತಿಂದನೇ ಕೊಡಿಸ್ತೀನಿ. ಅದು ಫೀಸೆಲ್ಲ ನೋಡ್ಕೊತೀನಿ. ಆ ಮಗುಗೆ ಮನೆ ಕೆಲಸ ಜಾಸ್ತಿ ಹೇಳಿದೆ, ಬೆಳಗ್ಗೆ ಸಂಜೆ ಓದಕ್ಕೆ ಬಿಡಿ. ನಿಮ್ಗೆ ಒಳ್ಳೆ ಹೆಸರು ತರ್ತಾಳೆ. ನಾಳೆ ಮಕ್ಳಿಗೆ ನೀವೇನು ಆಸ್ತಿ ಮಾಡಬೇಡಿ, ಅವ್ರನ್ನ ಚೆನ್ನಾಗಿ ಓದಿಸಿದ್ರೆ ಸಾಕು. ಬರಲೇನಮ್ಮ ನಾನು? ಉದ್ರಾಣ అమ్మ ఎట్లుందప్ప కూప ఆరోగ్యం అಣ್ಣ ఆరోగ్యం ఎట్లుంది? ಯಾರು ಹಿಂಗ ಪ್ಲಾಸ್ಟಿಂಗ್ ಏನ್ಲೇ ಇಲ್ಲ ಯಾಡ್ ಲೋನ್ ಕ್ಯಾಡ ಅಪ್ಲೈ చేసింట్ರಿ ಯಾರು ಹಿಂಗ ಸ್ಯಾಂಕ್ಷನ್ ಕಾಲೇದ ಯಾಕಣ್ಣ? ಇಲ್ಲ ಸರ್, ಅವ್ರ ಇದ್ರಲ್ಲಿ ಬಂದೇ ಇಲ್ಲ, ಯಾವುದನ್ನು ಸ್ಕೀಮ್ಗಳೇ ಬಂದಿಲ್ಲ ಸರ್. ಬಂದೈತೆ, ಒಂದು ಬಿಲ್ ಗ್ರಾಂಟ್ ಆಗೈತೆ, 3 ಬಿಲ್ ಬಂದಿಲ್ಲ ಸರ್. ಯಾವುದೂ ದುಡ್ಡಿಲ್ಲ. ಎರಡು ಮಾಡಿಸಿದ್ರೆ ಒಂದೊಂದು ಕೊಟ್ಟಿದ್ದಾರೆ. ಇದ್ರಿಗೆ 32,000 ಕೊಟ್ಟಿದ್ದಾರೆ, ಅದ್ರಿಗೆ 15,000 ಕೊಟ್ಟರು ಅಷ್ಟೇ ಸರ್. ಎಷ್ಟು ಬೇಕು ಪ್ಲಾಸ್ಟಿಂಗ್ ಫಿನಿಶಿಂಗ್? ಫಿನಿಶಿಂಗ್ ಎಷ್ಟು ಬೇಕಣ್ಣ ಖರ್ಚಿಗೆ? ಏನು ಮಾಡ್ಬೋದು ಅಣ್ಣ? ಗ್ರಾಮ ಪಂಚಾಯತಿಂದ ಹೆಂಗ್ ಫಂಡ್ ತರ್ಬೋದು? ಇದು ಇಲ್ಲ ಬರುತ್ತಲ್ಲ, ಈಗ ಸರ್ ಸೆಕೆಂಡ್ ಇದ್ದಾರೆ, ಬನ್ನಿ ಇಲ್ಲಿ. PD ಅವರೇ ಬನ್ನಿ ಇಲ್ಲಿ. PD ಅವ್ರನ್ನು ಕೇಳಿದೆ ಸರ್, ಯಾಕಿದು 2 ಗ್ರಾಂಟ್ ಏನಿದೆ ಈಗ? ಇದಕ್ಕೆ ನಾವು ಬಂದಿದ್ದೀವಿ. ಸ್ಟೇಜ್ ವೈಸ್ ಫೋಟೋಸ್ ಇಲ್ಲ ಸರ್. ಆಕ್ಚುಲಿ ಸ್ಟೇಜ್ ಫೋಟೋ ತೆಗಿಬೇಕಾಗಿ. ಓಕೆ. ಇದು ಬೇಸ್ ತಳಪಾಯ ಆದ್ಮೇಲೆ ಗೋಡೆ ಆದ್ಮೇಲೆ ಇದು ಲಿಂಟ್ಲ. ಈಗ ಬರೀ ಫೋಟೋಸ್ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದೀರಾ? ಅದನ್ನ ಇದ್ರ ಪ್ರೋಸೆಸ್ ಅಲ್ಲಿ ಇದೆ ಸರ್. ಅಲ್ಲ ನಾನು ಹೇಳೋದು ಏನು ಗೊತ್ತಾ PDO ಸಾಹೇಬ್ರೆ, ಬಡವರು ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ. ಅವ್ರಿಗೇನಾಗಿರುತ್ತೆ, ಕಟ್ಟೋಗ ಈ ಸ್ಟೇಜ್ ವೈಸ್ ಫೋಟೋಸ್ ತೆಗೆದಿಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊರತೆ ಇರುತ್ತೆ. ಇದೊಂದು ಕನ್ಸಿಡರ್ ಮಾಡಿ ನಾನು ಮಾತಾಡ್ತೀನಿ, ನಿಮ್ಮ ಪಂಚಾಯತಿಯವ್ರನ್ನ ಯಾರಬೇಕು ಮಾತಾಡ್ತೀನಿ. ಇದನ್ನು ಫಸ್ಟ್ ನೋಡಿ, ಎಷ್ಟೋ ಜನಕ್ಕೆ ಇಲ್ಲಿರೋರ್ಗೆ ಅದು ಗೊತ್ತಿಲ್ಲ. ಹಿಂಗೆ ಫಂಡ್ ರಿಲೀಸ್ ಆಗಬೇಕು ಅಂದರೆ ಸ್ಟೇಜ್ ವೈಸ್ ಫೋಟೋ, ಇಲ್ಲಾಂದರೆ ಸ್ಟೇಜ್ ವೈಸ್ ಫೋಟೋ ತೆಗಿಬೇಕು ಅಂದರೆ ಒಂದು ಕ್ಯಾಮ್ರಾಮನ್ ಒಂದು ಮೊಬೈಲಲ್ಲಿ 4 ಫೋಟೋ ತೆಗೆದಿರೋದು ಕಷ್ಟ ಆಗೋದು. ಈಗ ಏನು ಮಾಡ್ತೀರಿ ಅನ್ನೋ ಗೊತ್ತಿಲ್ಲ. PDO ಸಾಹೇಬ್ರೆ, 2 ಇದ್ರದ್ದು ಮಾಡಿ, ಅದೇನಿದೆಯೋ ನನ್ನ ಗಮನಕ್ಕೆ ತೊಗೊಂಬನ್ನಿ, ಮಾಡಿ. ನಾವು ಬಡವ್ರ ಪರ ಇರಬೇಕು. ಹಾಂ, ಈಗ ಯಾವಾಗ ಇದು ಮಾಡ್ತೀರಾ ನನಗೆ ಹೇಳಿ. ಇದು ಪ್ರೋಸೆಸ್ ಅಲ್ಲಿ ಇದೆ. ಎಲೆಕ್ಷನ್ ಆದ ತಕ್ಷಣ ಈಗ ಇಲ್ಲ, ನೀವು ಪ್ರೋಸೆಸಿಂಗ್ ಮಾಡಿ, ಇನಿಷಿಯೇಟ್ ಮಾಡಿ. ನಿಮ್ಗೆ ಆ ಫೋಟೋ ಇಲ್ಲ ಅನ್ನೋದು ಒಂದೇ ಕಾರಣ ಆದರೆ ನಾನು ಮಾತಾಡ್ತೀನಿ, ಸಂಬಂಧಪಟ್ಟವ್ರನ್ನ ಮಾಡಬೇಕು. ನಾವು ಬಡವ್ರ ಪರವಾಗಿ, ನಾನು ಇನ್ನು ಅದನ್ನು ತಡೆ ಮಾಡಿಸಲ್ಲ ಅಣ್ಣ. ಈಗ ನೋಡಿ, ಅವರು ರೀಸನ್ ಹೇಳಿದ್ದಾರೆ, ಆ ಫೋಟೋಸ್ದೊಂದಿದೆ, ಅದು ಬಡವರಿಗೆ ಮಾಹಿತಿ ಕೊರತೆ ಇದೆ. ಈಗ ನಿಮಗೆ ಫೋಟೋಸ್ ತೆಗೆದು ಇಡಬೇಕು ಅಂದರೆ ನೀವು ತೆಗೆದು ಇಡ್ತಿದ್ರಿ, 4 ಫೋಟೋ ತೆಗೆಯೋದು ಕಷ್ಟನ. ಬಟ್ ಅದು ಆಗಿದೆ, ಮುಂದೆ ಆಗದಂಗೆ ನೋಡಿಯಪ್ಪ ಏನು ಮಾಡ್ತೀರೋ ಗೊತ್ತಿಲ್ಲ. ನನಗೆ ಇಮಿಡಿಯೇಟಾಗಿ ಇದಾಗಬೇಕು, 1 ತಿಂಗಳೊಳಗಡೆ ಇದು ರಿಲೀಸ್ ಆಗಬೇಕು. ಹಾಂ,
ಸೊ ನಾಟ್ ಇವ್ರು ತಗೊಳ್ಳೋದಲ್ಲ ಸರ್ ಫೋಟೋ, ಅದು ಆನ್ಲೈನಲ್ಲಿ GPS ಫೋಟೋ ಆಗಬೇಕು ಸರ್. ಸೊ ಆನ್ ದ ಬೇಸಿಸ್ ಆಫ್ ಆ ಟೈಮಲ್ಲಿ ಸ್ಟೇಜ್ ವೈಸ್ ಆಯ್ತು ಅಂದರೆ ದುಡ್ಡು ರಿಲೀಸ್ ಮಾಡೋದು, ಆಡಿಟ್ ಮಾಡಿ ಅಲ್ಲಿ ಮಾಡ್ತಾರೆ. ಇವ್ರು ಈ ಥರ ಫೋಟೋ ಇಲ್ಲ ಅಂತ ಆಲ್ರೆಡಿ ಹೋಗಿದೆ ಸರ್. ಸೊ ವಿತ್ ಇವ್ರು ಆಲ್ರೆಡಿ ಮನೆ ಕಟ್ಕೊಬಿಟ್ಟಿದ್ದಾರೆ ವಿತೌಟ್ ಸೊ ಇನ್ಫಾರ್ಮೇಶನ್ ಇಲ್ದೇನೆ ಹೋಗಿದೆ ಅಂತ ಆಗಿಲ್ಲ. ಹಾಗಾಗಿ ಈಗ ಏನು ಇದಕ್ಕೆ ಸೊಲ್ಯೂಷನ್ ಏನು ಸರ್? ಸರ್ ವಸತಿ ನಿಗಮದಲ್ಲಿ ಅಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಆಗುತ್ತೆ. ನಾನೀಗ ವಸತಿ ಲೆವೆಲಲ್ಲಿ ಆಗಲ್ಲ. ಒಂದು ನೋಟ್ ಮಾಡ್ಕೊಳ್ಳಿ, ಇವ್ರ ಹೆಸರು ನೋಟ್ ಮಾಡ್ಕೊಂಡು ನಾನು ವಸತಿ ನಿಗಮ MD ಅವ್ರ ಹತ್ರ ನಾನು ಖುದ್ದಾಗಿ ಹೋಗಿ ಮಾತಾಡಿ ನಾನು ಅಪ್ರೂವಲ್ ಕೊಡಿಸ್ತೀನಿ. ಅಲ್ಲಿಂದ ಅಪ್ರೂವಲ್ ಕೊಟ್ಟರೆ ತೊಂದರೆ ಇಲ್ಲ ಅಮ್ಮ. ಆಲ್ರೆಡಿ ಮಾತಾಡಿ ನಾನು ಗ್ರಾಂಟ್ ಲೋನ್ ಮಾಡಿಸಿದ್ದೀನಿ, ಫೋಟೋ ತೆಗೆದಿದ್ರು, ನಾನೇ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿಬಿಟ್ಟು ಆಲ್ರೆಡಿ. ಇಲ್ಲಮ್ಮ, ದುಡ್ಡೆಲ್ಲ ನೀವು ಖರ್ಚು ಮಾಡಬೇಡಿ. ಇಲ್ಲ ಈಗ ಒಂದು ಕೆಲಸ ಮಾಡ್ತೀನಿ, ಈಗ ಸೊಲ್ಯೂಷನ್ ಹೇಳಿದಾರಣ್ಣ ವಸತಿ ನಿಗಮ. ಇನ್ನೊಂದು ಫೋಟೋ ತೆಗಿಬೇಕು ಸರ್, ಮತ್ತೆ ಅವ್ರು ಓಕೆ ಮಾಡ್ಕೊಡ್ತಾರೆ. ಇಲ್ಲಮ್ಮ, ಈಗ ನಾನು ನಮ್ಮದೇ ಸರ್ಕಾರ ಬರುತ್ತೆ, ವಸತಿ ನಿಗಮ MD ಹತ್ರ ನಿಮ್ದು ಕೇಸ್ ನಾನೇ ಡೈರೆಕ್ಟಾಗಿ ಎತ್ಕೊಂಡೋಗಿ ಬಾಮ್ಮ, ನೀವೇನು ಕೆಲಸ ಮಾಡ್ತೀರಮ್ಮ? ಸರ್ ಆ್ಯಕ್ಚುಲಿ ನಾನು 6 ಇಯರ್ಸ್ ಪಂಚಾಯತಿಯಲ್ಲಿ ಮಾಡಿದೆ. ಓಕೆ, ನೀವೇನು ಮಾಡ್ತೀರಮ್ಮ? ನಾನು ವರ್ಕ್ ಮಾಡ್ತೀನಿ. ಸೂಪರ್ ಅಣ್ಣ. ಈಗ ಯಜಮಾನ್ರೆ ಓಕೆ, ನಾನು ಮಾಡಿಸ್ತೀನಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಇಲ್ಲ ಸರ್, ಚಿಕ್ಕಬಳ್ಳಾಪುರದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಆ್ಯಕ್ಚುಲಿ ಇದರಲ್ಲಿ ತೋಟಗಾರಿಕೆಯಲ್ಲಿ ಮಾಡ್ತಿದ್ದೀನಿ. ಸರಿ ಆಯ್ತಮ್ಮ, ನಾನೀಗ ಅದು ಮಾತಾಡ್ತೀನಿ. ಅಣ್ಣ ಈಗ ನಾನು ನಮ್ದೀಗ ನಾಳೆ ನಾಳಿದ್ದಲ್ಲಿ ಹೊಸ ಮುಖ್ಯಮಂತ್ರಿಗಳು ಬಂದಿದ ತಕ್ಷಣ ಒಂದು 10 ದಿನದಲ್ಲಿ ಎಲ್ಲ ಇದು ಬರ್ತಾರೆ. ನಾನು ನಮ್ಮ ವಸತಿ ಸಚಿವರು ಯಾರಾಗ್ತಾರೋ ಅವ್ರ ಹತ್ರ ಹೋಗಿ ವಸತಿ MD ಹತ್ರ ಮಾತಾಡಿ 2 ಮನೆ ಇದೆಯಾ ಇದು BNR ಸರ್, ಇವೆರಡೂ ನೋಟ್ ಮಾಡಿಕೊಂಡು ನನಗೆ ಇಮಿಡಿಯೇಟಾಗಿ ಗಮನಕ್ಕೆ ತಂದು 1 ತಿಂಗಳೊಳಗಡೆ ಇವ್ರಿಗೆ ಪರಿಹಾರ ಸಿಗಬೇಕು. ನಾನು ವಸತಿ MDನ ಮಾತಾಡಿ ಸಚಿವರನ್ನ ಮಾತಾಡಿ ಒಪ್ಸೋ ಜವಾಬ್ದಾರಿ ನಂದು ಆಗಬೇಕು. ಬನ್ನಿ ಬನ್ನಿ ಯಜಮಾನ್, ರಾ 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 ನಿಧಾನ ಮುರ ರಾ, ಹುಷಾರ್ ರಾ 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 ರಾ. ಯಾರು ಯಜಮಾನ್ರು ಆರೋಗ್ಯ ಮೆಟ್ಲುಂದೆ? ಹೌದಾರ, ಬಾ ಬಾ ಬಾ. ಸರ್ ಈಗ ಎಷ್ಟು ಬರುತ್ತೆ ಸರ್ 2 ಮನೆಗೂ ನಾವು ವಸತಿ MDನ ಮಾತಾಡಿದ್ರೆ? ಹೌದಾ? ಈಗ ಅಲ್ಲ ಸರ್, ಈಗ ನನಗೆ ಈ 2ಕ್ಕೂ ನಾನು ಡೈರೆಕ್ಟಾಗಿ ಹೋಗಿ ವಸತಿ MD ಅವ್ರನ್ನ ನಾನು ನಾಳೆನೇ ಮಾತಾಡ್ತೀನಿ. ನನಗೇನು ಮಾಡ್ತಾರೆ 1 ತಿಂಗಳೊಳಗಡೆ ಇದಕ್ಕೆ ಪರಿಹಾರ ಸಿಗಬೇಕು. ನನ್ನ ಸಚಿವರು ಈಗ ಅವ್ರನ್ನ ಕನ್ವಿನ್ಸ್, ಇನ್ನೇನಾದರೂ ಲೀಗಲ್ ಹರ್ಡಲ್ಸ್ ಇದೆಯಾ ಸಾಹೇಬ್ರೆ? ಆಯ್ತು, ನಾನು ಅವರಿಂದ ರಿಲೀಸ್ ಮಾಡ್ಕೊಂಬರಲ್ಲ ಅಷ್ಟೇ ಅಲ್ವಾ? ಸರಿ ಅಣ್ಣ, అన్నారా ఇప్పుడు ఈ రెండింటిది నేను డైరెక్ట్గా వస్తీ సచివ్ తక్కువైతే వాళ్ళు రిక్వెస్ట్ చేస్తే వాళ్ళు రిలీజ్ చేస్తారంట. నేను ఇప్పుడు మంది ఇంకొక 14 అంతా మినిస్టర్లు అపాయింట్ అయిపోతారు. నేను ఇంకొక నెల లోపల చేపిస్తాను. నెల లోపల అయిన తక్షణ వచ్చి తిరిగి అడుగుతాను. ಇವೆರಡು ನಾನು ಮಾಡಿಸ್ತೀನಿ, ವಿತಿನ್ 1 ಮಂತ್ ಮಾಡಿಸ್ತೀನಿ. ನಾನು ಇವತ್ತು ನಾಳೆನೇ ವಸತಿ MD ಅವ್ರನ್ನ ಮಾತಾಡ್ತೀನಿ. ಏನು చేయಲ್ಲಮ್ಮ? ಅಮ್ಮ ಏನು ಓದ್ತಿದ್ಯಮ್ಮ ನೀನು? ಸರಿ ಅಮ್ಮ, ಟೀಚಿಂಗ್ ಮಾಡೋಕ್ಕಮ್ಮ? ಓಕೆ, ಪ್ರೈವೇಟ್ ಕಾಲೇಜಲ್ಲಿ ಮಾತಾಡಲಾ? ಯಾಕೆಂದರೆ ಗೌರ್ಮೆಂಟ್ ಅಪಾಯಿಂಟ್ ಅಂದರೆ ದೆರ್ ಇಸ್ ಅ ಪ್ರೊಸೀಜರ್ ಅಮ್ಮ. ಯಾಕೆಂದರೆ ನಾನು ಏನು ಸಾಧ್ಯನೋ ಅದೇ ಪ್ರಾಮಿಸ್ ಮಾಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಪ್ರೈವೇಟ್ ಕಾಲೇಜಲ್ಲಿ ತುಂಬ ಕಾಲೇಜಸ್ ಇದೆ, ಒಂದು ಟೀಚಿಂಗ್ ಇದಕ್ಕೆ ನಾನು ರೆಫರೆನ್ಸ್ ಕೊಡ್ತೀನಿ. ನೀವು ನನ್ನ BNR ಅಂತಿದ್ರೆ ನಿಮ್ಮ ರೆಸ್ಯೂಮ್ ಅವ್ರಿಗೆ ಕಳಿಸಿ. ಒಳ್ಳೇದಾಗಲಿ, ಚೆನ್ನಾಗಿ ಓದಬೇಕು. ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಟಿ ಮಾಡಿ ಮಾಡಿ. ಅಣ್ಣ 1 ತಿಂಗಳೊಳಗಡೆ ನಾನೇ ಸ್ಯಾಂಕ್ಷನ್ ಮಾಡಿ ನಾನು ಬಂದು ನಿಮ್ಮ ಮನೇಲಿ ಕೂತ್ಕೊಂಡು ಹೋಗ್ತೀನಿ, ಆಯಿತಾ ಯಜಮಾನ್ರೆ? ಹುಷಾರು ಬರಲಾ? ವಸ್ತಾನಣ್ಣ, ಅಣ್ಣ ವಸ್ತಾನಣ್ಣ.